ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳಿದ್ದಲ್ಲಿ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ಆದಷ್ಟು ಬೇಗ ತಾವು ಹೊರಗಡೆ ಬರ್ತೀರಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುವಂತಹ ಕನಸುಗಳಿರುತ್ತೆ ಅಂತ ಹೇಳ್ಬೋದು. ಆದ್ರೆ ಅದು ನನ್ಸಾಗ್ತಾ ಇರೋದಿಲ್ಲ ಅಥವಾ ಬೆಳಕಿಗೆ ಬರ್ತಾ ಇರೋದಿಲ್ಲ. ಸೊ ನಮ್ಮ ಕನಸುಗಳನ್ನ ನನ್ಸ್ ಮಾಡ್ಕೊಳ್ಬೇಕು ಅಥವಾ ಅದೆಲ್ಲವೂ ಕೂಡ ಬೆಳಕಿಗೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ? ಎಲ್ಲಾ ರೀತಿಯ ಪ್ರಯತ್ನಗಳು ಪಟ್ಟಿರ್ತೀವಿ, ಏನೇನೋ ಪರಿಹಾರಗಳು ಮಾಡ್ಕೊಂಡಿರ್ತೀವಿ, ಆದ್ರೂ ಕೂಡ ಆಗಿರೋದಿಲ್ಲ ಅಂದ್ರೆ ಒಂದು ಸರಳವಾಗಿರುವಂತ ಉಪಾಯ ಅಥವಾ ಮಾರ್ಗ ಏನ್ ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಕನಸುಗಳು ಅಂದರೆ ನಾವು ಯಾರ ಬಳಿಯೂ ಹೇಳ್ಕೊಳ್ತಾ ಇರ್ಬೋದು, ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಹಾಗೆ ಹೀಗೆ ಅಂತ 100 ನೀವು ಮಾತಾಡೋ ಹಾಗೇನೇ ಇಲ್ಲ. ನಿಮ್ಮ ಕನಸು ಮನಸ್ಸಲ್ಲಿ ಇಟ್ಟುಕೊಳ್ಳಿ, ಅದನ್ನು ನನಸು ಮಾಡಿ ಕಾರ್ಯರೂಪಕ್ಕೆ ಬಂದಾಗ ಕಾಣುತ್ತೆ, ಅಭಿಸ್ತದ ಕಾಣುತ್ತೆ. ನೀನು ಮಾಡಿದೇನೆ ಮಾತುಗಳಲ್ಲೇ ಗೋಪುರ ಕಟ್ಟಿಬಿಟ್ರೆ ಎಂತ ಅನ್ನೋದು? ನೀನು ಮೊದಲು ಮಾಡಿ ತೋರಿಸಪ್ಪ, ಇಷ್ಟು ವರ್ಷದಿಂದ ಬಡ್ಕೊತಾನೆ ಇದೆಯಾ ಅಂತ. ಅಂದ್ರೆ ನಮ್ಗೆ ಈ ರೀತಿ ಒಂದು ಆಸೆ ಇದೆ ಅನ್ನೋದು ಕೂಡ ವ್ಯಕ್ತಪಡಿಸೋದು ಬೇಡ. ಯಾರ ಬಳಿ ಹೇಳಿಕೊಳ್ಳೋ ಹಾಗಿಲ್ಲ. ನೀವು ಹೇಳ್ಕೊಳ್ಬೇಕು ಅಂದ್ರೆ ಅವರು ಯೋಗ್ಯರಾಗಿರಬೇಕು. ನೀವು ಅಯೋಗ್ಯರ ಮುಂದೆ ಹೇಳ್ಕೊಂಡ್ರೆ ಅವರು ನಿಮ್ಮನ್ನ ಡಿಗ್ರೇಡ್ ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ. ನಿಮಗೆ ಹೇಳಿಕೊಂಡ್ರೆ ಎಸ್, ಅವರಿಂದ ಇನ್ನೇನಾದರೂ ನಿಮಗೆ ಅಡ್ವೈಸ್ ಮಾಡಬಹುದು ಅಂಥವರು ನಿಮಗೆ ಗೊತ್ತಿರುತ್ತಾರೆ. ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಿ. ಈಗ ಯಾವುದೋ ಒಂದು ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಮನಸ್ಸಿಟ್ಟಿದ್ರೆ ನಿಮಗೆ ಸಂಬಂಧಪಟ್ಟ ಆ ಮ್ಯಾನೇಜರು, ಅವ್ರಿಗೆ ಸಂಬಂಧಪಟ್ಟವ್ರ ಜೊತೆ ನೀವು ಚರ್ಚೆ ಮಾಡಬೇಕಾಗುತ್ತೆ. ಆ ಇಂಜಿನಿಯರ್ ಮಾಡಿ, ಅದು ಬೇರೆ. ಸಿಕ್ಕದವ್ರ ಮುಂದೆ ಎಲ್ಲ ಹೇಳ್ಕೊಳ್ಬೇಕು. ಅದಕ್ಕೆ ನಿಮ್ಮ ಕನಸುಗಳು ನನಸಾಗಬೇಕಾ? ಒಂದು ಸೀಕ್ರೆಟನ್ನು ರಿವೀಲ್ ಮಾಡೋದಾದರೆ ಬಹಳ ಪ್ರಮುಖವಾಗಿರತಕ್ಕಂತಹದ್ದು ಅಂತಂದರೆ ಈ ಇನ್ಫಿನಿಟಿ ಸಿಂಬಲ್ ಅಂತಿದೆ. ಆ ಇನ್ಫಿನಿಟಿ ಸಿಂಬಲ್ ಇದೆಯಲ್ಲ, ಅದೊಂದು ಹೇಗೆ ಅಂತಂದರೆ ಅಂತ್ಯವಿಲ್ಲದ ಅನಂತತೆ. ಅದು ಅಂತ್ಯವಿಲ್ಲದ ಆ ಅನಂತದ ಕಡೆ ನಿಮ್ಮನ್ನು ಕೊಂಡೊಯ್ಯತಕ್ಕಂಥದ್ದು ಈ ಇನ್ಫಿನಿಟಿ ಸಿಂಬಲ್ ಬಹಳ 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 ಪ್ರಮುಖವಾಗಿರತಕ್ಕಂಥದ್ದು. ಅದು ಆ ಅನಂತ ಶಕ್ತಿ ನಿಮ್ಗೆ ಗೋಚರ ಆಗ್ತಾ ಇರುತ್ತೆ. ಆದರೆ ಇನ್ನೊಬ್ಬರಿಗೆ ಓಹೋ ನೀನು ಬಲೆ ಮಾಡಿಬಿಡ್ತೀಯ ಅದನ್ನು ಅಂತ ನಿಮ್ಮನ್ನು ಹೀಗಳಿದ್ದಾರೆ, ಕಾಲೆಳೆದು ಬಿಡುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಯಾರ ಮುಂದೆಯೂ ನೀವು ಪ್ರಚುರಪಡಿಸುವುದು ಅಷ್ಟೊಂದು ಸಮಂಜಸವಲ್ಲ. ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ 8 ಸಂಖ್ಯೆಯನ್ನು ನೀವೊಬ್ಬರೇ, ಬಟ್ ನಾನು ಕೂಡ ಹೇಳಬಾರ್ದು, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನಿಮ್ಮ ದೇಹದ ಒಂದು ಭಾಗದಲ್ಲಿ ಎಲ್ಲಿ ಬೇಕಾದರೂ ಬರ್ಕೊಳ್ಬೋದು. ಇಲ್ಲಿ ಬರ್ಕೊಳ್ಬೋದು, ಇಲ್ಲಿ ಬರ್ಕೊಳ್ಬೋದು, ಇಲ್ಲಿ ಒಟ್ಟಾರೆ ಅದು ನಿಮಗೆ ಅಷ್ಟೇ ಕಾಣೋ ಥರ ಇರಬೇಕು. ನಿಮ್ಮ ದೇಹದಲ್ಲಿ ಎಲ್ಲಿ ಬೇಕಾದರೂ ನೀವು ಬರೆದುಕೊಳ್ಳಿ. ಆ 8 ಸಂಖ್ಯೆಯನ್ನು ಚಿಕ್ಕದಾಗಿ ಎಲ್ಲಿ ಬೇಕಾದರೂ ಬರೆದುಕೊಳ್ಳಿ. ನಾನು ಇಂಥದ್ದು ಅಂತ ಹೇಳೋ ಹಾಗಿಲ್ಲ, ಇಂಥ ಪ್ಲೇಸ್ ಅಂತ ಹೇಳೋ ಹಾಗಿಲ್ಲ. ನಿಮ್ಮ ದೇಹದಲ್ಲಿ ಎಲ್ಲಾದರೂ ಸರಿಯೇ. ಆನಂತರ ನೀವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಮನೆಯ ಡೋರ್ ಬ್ಯಾಕ್ ಸೈಡ್ ಬರೀತಿರೋ ಅಥವಾ ಅದರ ಮೇಲೆ ಅಂಟಿಸ್ತಿರೋ ಸಣ್ಣದಾಗಿ. ಒಟ್ಟಾರೆ ನೀವು ಮನೆಯಿಂದ ಹೋಗಬೇಕಾದ್ರೆ ನಿಮ್ಮ ಎಡಗಡೆ ಬರಬೇಕು ಆ ಸಿಂಬಲ್. ನಿಮ್ಮ ಲೆಫ್ಟ್ ಸೈಡ್ ಆ ಸಿಂಬಲನ್ನು ನೀವು ಮೊದಲೇ ಬರೆದಿಟ್ಟಿರಬೇಕು. ಆ ಥಿಂಗ್ಸ್ ಕೂಡ ಆಗಿರ್ಬೋದು. ಬಾಗಿಲು ಅಂತಂದರೆ ಬಾಗಿಲು ಅಕ್ಕಪಕ್ಕ ನೀವೇನೋ ಥಿಂಗ್ಸ್ ಆಗಿರ್ಬೋದು ಅಥವಾ ಬಾಗಿಲು ಕೂಡ ಬರೆದಿರ್ಬೋದು. ಅದನ್ನು ಮುಟ್ಟಿನೇ ಹೋಗಬೇಕು. ಮೊದಲೇ ನಿಮ್ಮ ದೇಹದಲ್ಲಿ ಒಂದು ಕಡೆ ಬರ್ಕೊಂಡಿರ್ತೀರಿ. ನೀವು ಬರೆದು ಆದಮೇಲೆ ಆ ವಸ್ತು ಆಗಿರ್ಬೋದು ಅಥವಾ ಡೋರ್ ಮೇಲೆ ಆಗಿರ್ಬೋದು, ಒಟ್ಟಾರೆ ನಿಮಗೆ ಅಷ್ಟೇ ಕಾಣೋ ಥರ ಇರಬೇಕು. ಆನಂತರ ಬೇರೆ ಯಾರಾದ್ರೂ ನೋಡೋದು ಪರವಾಗಿಲ್ಲ, ಅದು ನೀವು ಹೇಳೋ ಹಾಗಿಲ್ಲ, ನೀವು ಬರೆದಿದ್ದನ್ನು ನೋಡೋ ಹಾಗಿಲ್ಲ. ಇಷ್ಟು ಮಾತ್ರ ನಿಮ್ಮಲ್ಲಿ ಇಟ್ಕೊಂಡು ಹೋಗಿ ಬಹುದಿನಗಳಿಂದ ನೀವು ಪ್ರಯತ್ನ ಪಡ್ತಿದ್ರಲ್ಲ, ನನ್ನ ಕನಸಿಗೆ ಯಾರು ನೀರು ಹಾಕೋರು, ಯಾರು ಗೊಬ್ಬರ ಹಾಕೋರು ಅಂತ ಇದೇ ಸಿಂಬಲ್ಲೇ ಅವೆರಡು ಮಾಡಿಕೊಡುತ್ತೆ. ಅಷ್ಟೊಂದು ಚಮತ್ಕಾರ ನಡೆದೋಗುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನದ ಒಂದು ಪ್ರಗತಿಯ ಫಲ ಸಿಗಲಿ ಅನ್ನೋ ನನ್ನ ಇಚ್ಛೆ ಆಗಿರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ಇದನ್ನು ಮಾಡಿಕೊಂಡು ಮುಂದುವರಿರಿ. ನಿಮ್ಮ ಕನಸು ನನಸಾಗ್ತದೆ. ಖಂಡಿತ ಗುರುಗಳೇ, ಇಷ್ಟು ಸಿಂಪಲ್ ಆಗಿರುವಂತಹ ವಿಚಾರ. ಆದ್ರೆ ಈ ಒಂದು ವಿಚಾರನ ಫಾಲೋ ಮಾಡೋದ್ರಿಂದ ನಮ್ಮ ಬಹಳ ದಿನಗಳಿಂದ ಇರುವಂತಹ ಕನಸು ನನ್ಸಾಗತ್ತೆ, ಬೆಳಕಿಗೆ ಬರುತ್ತೆ ಅಂತಂದ್ರೆ ಎಲ್ಲರೂ ಕೂಡ ಇದ್ರ ಒಂದು ಪ್ರಯತ್ನವನ್ನ ಪಡ್ತೀವಿ ಅಂತ ಹೇಳ್ಬೋದು. ಆ ಸಂಖ್ಯೆಯನ್ನ ನಮ್ಮ ದೇಹದ ಎಡಭಾಗದಲ್ಲಿ ಬರ್ಕೊಳ್ಬೇಕು, ಅದನ್ನ ಯಾರು ನೋಡಬಾರ್ದು ಅಂತಂದ್ರೆ ಇನ್ನು ಮನೆಯಲ್ಲಿ ಕೂಡ ಬರೆದು ಅದನ್ನ ನೋಡ್ತಾ ಅದನ್ನ ಸ್ಪರ್ಶಿಸ್ತಾ ನಾವು ಹೊರಗಡೆ ಬರೋದ್ರಿಂದ ಖಂಡಿತ ಸಕ್ಸಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ.
ಹರೇ ಶ್ರೀನಿವಾಸ. ಸೊ ವಿಡಿಯೋ ನೋಡಿದ್ಮೇಲೆ ನಾಳೆಯಿಂದನೇ ಈ ಕೆಲಸವನ್ನ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆಗಿರುವಂಥ ಆಸೆ ಕನಸುಗಳಿರುತ್ತೆ, ಹಲವಾರು ರೀತಿ ಪ್ರಯತ್ನಗಳು ಪಟ್ಟಿರ್ತೀರಾ, ಸಕ್ಸಸ್ ಸಿಕ್ಕಿಲ್ಲ ಅಂತಂದ್ರೆ ಇದು ಒಂದು ಪ್ರಯತ್ನವನ್ನ ಪಡಿ, ಖಂಡಿತವಾಗ್ಲೂ ತಮ್ಮ ಕೆಲಸಗಳಲ್ಲಿ ಸಕ್ಸಸ್ನ ಕಾಣ್ತೀರಾ. ನಮಸ್ಕಾರ.